ಕೈಗಾರಿಕೆ ಬೇಡ ಅಂತ ಹೋರಾಟ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರ ಜಮೀನು ನಾವು ಅಲ್ಲಿ ಬಿಡಿಸಿದೀವಿ. ಹೆಚ್ಚಿನ ಬೆನಿಫಿಷಿಯರ್ಸ್ ಅವ್ರೆ. ಅವ್ರ ಹೋರಾಟ ಏನಂದ್ರೆ ಅಲ್ಲಿ 716 ಎಕರೆ ಸರ್ಕಾರಿ ಗೋಮಾಳ ಐತಿ. ಒಬ್ಬೊಬ್ರು 2 ಎಕರೆ 3 ಎಕರೆ 5 ಎಕರೆ 10 ಎಕರೆ ಇವ್ರು ಹಾಕೊಂಡಿದ್ದಾರೆ. 57 ಅರ್ಜಿ ಹಾಕಿದ್ದಾರೆ. ಈ ಜಮೀನ್ ನಮ್ ಸಿಕ್ಕಲ್ಲ ಅಂತ ಅವ್ರು ಹೋರಾಟ ಮಾಡ್ತಾರೆ. ನಿಜವಾದ ರೈತರು ಯಾರು ಹೋರಾಟ ಮಾಡ್ತಾರೆ ಇಲ್ಲ. ಅವ್ರು ಬಹಿರಂಗವಾಗಿ ಚರ್ಚೆಗೆ ಬರ್ಲಿ, ನಾನು ಮಾತಾಡ್ತೀನಿ. ಇಲ್ಲ ಅವ್ರು ಹೇಳ್ತಾ ಇದ್ರಲ್ಲ ನಾವು ಓಟ್ ಹಾಕಿದ್ರಿ ನಿಮ್ಮ, ಅವ್ರು ಯಾರು ನನ್ಗೆ ಓಟ್ ಹಾಕಿ 28 ನನ್ನ ವಿರುದ್ಧವಾಗಿ ಬರ್ರಿ, ನಮ್ಮನ್ನ ಸೋಲಿಸ್ಲಿ, ಇದನ್ನ ಸ್ವೀಕಾರ ಮಾಡ್ತೀನಿ. ನಾವು ಸ್ವಾಭಿಮಾನಿಯಿಂದ ರಾಜಕಾರಣ ಮಾಡ್ತಾ ಇರೋದು. ನಾವ್ ಯಾವತ್ತೂ ಒಬ್ಬ ನೋವನ್ನ ಮಾತಾಡಲ್ಲ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಸಿಡ್ಲಘಟ್ಟ. ಕರೆ ಮಾಡಿ 8861043315. ರೈತ ಸಂಘದ ಮುಖಂಡರು ಇವತ್ತು 2 ಬಣಗಳು, ಒಂದು ಕೆಡಿಬಿ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದೆ, ಇನ್ನೊಂದು ಬಣ ಕೆಡಿಬಿ ಪರವಾಗಿ ಹೋರಾಟ ಮಾಡ್ತಾ ಇದೆ. ಇವತ್ತು ನಾನು ಆ ಭಾಗದಲ್ಲಿ ಶಾಸಕನಾಗಿ, ಇವತ್ತು ನಾನು ಸರ್ಕಾರ ವಿರುದ್ಧವಾಗಿರ್ತಕ್ಕಂಥ ಶಾಸಕ. ಏನ್ 2850 ಎಕರೆ ಅಂತ ಹೇಳಿ ಇವತ್ತು ಕೆಡಿಬಿ ಪೂರ್ವನ್ನು ನೋಟಿಸ್ ಕೊಟ್ಟ ಮೇಲೆ ನಿರಂತರವಾಗಿ ನಮ್ಮ ಹಿಂದೆ ಇದ್ದಂತ ಉಸ್ತುವಾರಿ ಸಚಿವರು ಡಾಕ್ಟರ್ MC ಸುಧಾಕರ್ ಅವರು ಮತ್ತು ಕೈಗಾರಿಕೆ ಸಚಿವರು MB ಪಾಟೀಲ್ ಅವ್ರನ್ನ, ಕೈಗಾರಿಕೆ ಅಧಿಕಾರಿಗಳನ್ನ ನಿರಂತರವಾಗಿ ಅವ್ರ ಸಂಪರ್ಕದಲ್ಲಿ ಮಾತಾಡಿ ಆ ಒಂದು 13 ಗ್ರಾಮಗಳಲ್ಲಿ ಇರ್ತಕ್ಕಂಥ ರೈತರಿಗೆ ಅನುಕೂಲ ಆಗ್ಬೇಕು. ಏನಿವತ್ತು ನೀರಾವರಿಗೆ ಸಂಬಂಧಪಟ್ಟಂಗೆ ಗ್ರಾಮದ ಸುತ್ತಮುತ್ತ ಇರ್ತಕ್ಕಂಥ ಜಮೀನನ್ನ ಬಿಡ್ಬೇಕಂತ ಹೇಳಿ ಆ ಮಂತ್ರಿಗಳನ್ನ ಮನವೊಲಿಸಿ ಸುಮಾರು 474 ಎಕರೆ ಇವತ್ತು ರೈತರ ಜಮೀನನ್ನ ಬಿಡಿಸ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕತೆಯಿಂದ ಮಾಡಿದ್ದೆ. ಇವತ್ತು ರೈತ ಸಂಘದವರು ಹೋರಾಟ ಮಾಡ್ತಾ ಇದ್ರು, ಮಾಡ್ಲಿ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅಡಿಯಲ್ಲಿ ಯಾರು ಬೇಕಾದ್ರೂ ಹೋರಾಟ ಮಾಡೋಂತ ಹಕ್ಕೈತಿ ಇವತ್ತು ನಮ್ಮ ದೇಶದಲ್ಲಿ. ಆದ್ರೆ ಈ ಕೆಲವು ರೈತ ಸಂಘದವರು ಇವತ್ತು ಜನಪ್ರತಿನಿಧಿಗಳ ವಿರುದ್ಧವಾಗಿ, ಇವತ್ತು ವೈಯಕ್ತಿಕವಾಗಿ, ಇವತ್ತು ಬಹಳಷ್ಟು ಅವಳನ ಮಾತುಗಳಲ್ಲಿ ಇವತ್ತು ಮಾತಾಡ್ತಾ ಇದ್ದಾರೆ. ಮೊನ್ನೆ ಸಹ ಅವ್ರು ನಾನು ಎಚ್ಚರಿಕೆಯನ್ನ ಕೊಟ್ಟಿದ್ದೀನಿ. ಇವತ್ತು ನೀವು ಹೋರಾಟ ಮಾಡ್ರಿ, ಸರ್ಕಾರ ವಿರುದ್ಧವಾಗಿ, ಶಾಸಕರ ವಿರುದ್ಧವಾಗಿ ಹೋರಾಟ ಮಾಡ್ರಿ, ನೀವು ಬಿಡಿಸ್ಕೊಳ್ರಿ, ನಮ್ದು ಏನೋ ತಕರಾಲಿಲ್ಲ. ಇವತ್ತು ನಮ್ಮ ವೈಯಕ್ತಿಕವಾಗಿ ಮಾತಾಡೋದ್ರಿಂದ ಇವತ್ತು ರೈತ ಸಂಘದವರು ಅವ್ರಿಗೆ ಯಾವುದೇ ರೀತಿ ನಾವು ಸಹಕಾರ ಕೊಟ್ಟಿಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಬಿಡದಿ ಟೌನ್ಶಿಪ್ ಸಂಬಂಧಪಟ್ಟಂಗೆ ಟೌನ್ಶಿಪ್ ಅನ್ನೋದಕ್ಕೂ ಕೆಡಿಬಿ ಅನ್ನೋದಕ್ಕೂ ಬಹಳಷ್ಟು ವ್ಯತ್ಯಾಸ ಐತಿ. ಟೌನ್ಶಿಪ್ ಅಲ್ಲಿ ಇವತ್ತು ವಾಣಿಜ್ಯ ಕಟ್ಟಡಗಳು, ನಿವೇಶನಗಳು ಬರ್ತಕ್ಕಂಥದ್ದು, ಕೆಡಿಬಿ ಇಂಡಸ್ಟ್ರಿ ಬರ್ತಕ್ಕಂಥ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸುಮಾರು 65ರಿಂದ 70% ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿರ್ತಕ್ಕಂಥ ಕುಟುಂಬಗಳು ನಾವು ಗಮನಿಸಿದಾಗ ಇವತ್ತು ಸಾವಿರಾರು ಜನ ವಿದ್ಯಾರ್ಥಿಗಳು ಇವತ್ತು ವಿದ್ಯಾಭ್ಯಾಸ ಮಾಡಿ ನಿರುದ್ಯೋಗ ಸಮಸ್ಯೆ ಇರೋದ್ರಿಂದ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ಬೇಕು, ಕೈಗಾರಿಕೆ ಬರ್ಬೇಕು, ನಮ್ಮ ಕ್ಷೇತ್ರಕ್ಕೆ ಒಳ್ಳೇದಾಗ್ಬೇಕಂತ ಇವತ್ತು ಏನ್ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ತಗೊಂಡಂತ ತೀರ್ಮಾನಕ್ಕೆ ಇವತ್ತು ನಾವು ಸಹ ಅವ್ರ ಜೊತೆ ಕೈ ಜೋಡಿಸಿ ರೈತರಿಗೂ ಅನುಕೂಲ ಆಗ್ಬೇಕು, ಕೆಡಿಬಿ ಆಗ್ಬೇಕು ಅನ್ನೋ ಪ್ರಾಮಾಣಿಕತೆಯಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಇವತ್ತು ನಮ್ ವಿರುದ್ಧವಾಗಿ ರೈತ ಸಂಘದವ್ರು ಮಾತಾಡ್ತಾ ಇದ್ದಾರೆ. ಅವ್ರು ಯಾರು ನಮಗ್ ಸಹಾಯ ಮಾಡಿರೋಂಥವ್ರಲ್ಲ. ಇವತ್ತು ಅವ್ರು ಏನು ನಮ್ ವಿರುದ್ಧವಾಗಿ ಮಾತಾಡ್ತಾ ಇದಾರೋ ಅವ್ರೆಲ್ಲರ ಜಮೀನು ಬಿಡಿಸಿದೀವಿ. ಅವ್ರ ಅಂಕಿಅಂಶ ಬೇಕಾದ್ರೆ ಎದುರುಗಡೆ ಬರ್ಲಿ, ಚರ್ಚೆಗೆ ನಾನು ಬರ್ತೀನಿ. ಏನಿವತ್ತು ನಮ್ ಕೈಗಾರಿಕೆ ಬೇಡ ಅಂತ ಹೋರಾಟ ಮಾಡ್ತಾ ಇದಾರೋ ಪ್ರತಿಯೊಬ್ಬರ ಜಮೀನು ನಾವು ಅಲ್ಲಿ ಬಿಡಿಸಿದೀವಿ. ಹೆಚ್ಚಿನ ಬೆನಿಫಿಷಿಯರ್ಸ್ ಅವ್ರೆ. ಅವ್ರ ಹೋರಾಟ ಏನಂದ್ರೆ ಅಲ್ಲಿ 716 ಎಕರೆ ಸರ್ಕಾರಿ ಗೋಮಾಳ ಐತಿ. ಒಬ್ಬೊಬ್ರು 2 ಎಕರೆ 3 ಎಕರೆ 5 ಎಕರೆ 10 ಎಕರೆ ಇವ್ರು ಹಾಕೊಂಡಿದ್ದಾರೆ. 57 ಅರ್ಜಿ ಹಾಕಿದ್ದಾರೆ. ಈ ಜಮೀನ್ ನಮ್ ಸಿಕ್ಕಲ್ಲ ಅಂತ ಅವ್ರು ಹೋರಾಟ ಮಾಡ್ತಾರೆ. ನಿಜವಾದ ರೈತರು ಯಾರು ಹೋರಾಟ ಮಾಡ್ತಾರೆ ಇಲ್ಲ. ಅವ್ರು ಬಹಿರಂಗವಾಗಿ ಚರ್ಚೆಗೆ ಬರ್ಲಿ, ನಾನು ಮಾತಾಡ್ತೀನಿ. ಇಲ್ಲ ಅವ್ರು ಹೇಳ್ತಾ ಇದ್ರಲ್ಲ ನಾವು ಓಟ್ ಹಾಕಿದ್ರಿ ನಿಮ್ಮ, ಅವ್ರು ಯಾರು ನನ್ಗೆ ಓಟ್ ಹಾಕಿ 28 ನನ್ನ ವಿರುದ್ಧವಾಗಿ ಬರ್ರಿ, ನಮ್ಮನ್ನ ಸೋಲಿಸ್ಲಿ, ಇದನ್ನ ಸ್ವೀಕಾರ ಮಾಡ್ತೀನಿ. ನಾವು ಸ್ವಾಭಿಮಾನಿಯಿಂದ ರಾಜಕಾರಣ ಮಾಡ್ತಾ ಇರೋದು. ನಾವ್ ಯಾವತ್ತೂ ಒಬ್ಬ ನೋವನ್ನ ಮಾತಾಡಲ್ಲ. ಸರ್, ಈಗ ಅಲ್ಲಿರ್ತಕ್ಕಂಥವ್ರು ನಮ್ ಪಕ್ಷದ ವಿರುದ್ಧವಾಗಿರೋರು, ನಮ್ ಪಕ್ಷದಲ್ಲಿರೋ ನನ್ನ ಹತ್ರ ಬರ್ತಾರೆ. ಒಂದ್ ಸಣ್ಣ ಕೆಲಸ ಹೆಚ್ಚು ಕಡಿಮೆ ಆದ್ರೆ ನನ್ನ ಹತ್ರ ಓಡ್ ಬರ್ತಾರೆ. ಏನಣ್ಣ ಹಿಂಗಾಗೈತೆ, ನೀನೇನ್ ಸರಿಪಡಿಸ್ಬೇಕು. ಒಬ್ರು ಬಂದ್ರು, ನೋಡೋಣ ನಮ್ದು ಇಲ್ಲಿ ಮನೆ ಕಟ್ಟಿದ್ರು ಬಿಡಬೇಕಂದ್ರು. ನಾನೇ ಹೋಗ್ತೀನಿ ಮಿನಿಸ್ಟರ್ ಹತ್ರ.
ಅವ್ರದ್ದು ಅಲ್ಲಿ 6 ಎಕರೆ ಸಂಬಂಧಪಟ್ಟಂಗೆ ಅಷ್ಟು ಜಾಗ ಬಿಡಿಸಿದ್ರಿ. ಉಸ್ತುವಾರಿ ಮಿನಿಸ್ಟರ್ ಹತ್ರ ಹೋಗಿ ಅವ್ರ ಜಾಗ ಬಿಡಿಸಿದ್ವಿ. ಸಮಸ್ಯೆ ಇದ್ರೆ ಬಂದು ನಮ್ಮ ಹತ್ರ ಮಾತಾಡ್ಬೇಕಲ್ರಿ. ಇವರೆಲ್ಲೋ ದಾರಿಗಳ ಬಿಟ್ಬಿಟ್ಟು ಪಾಪ ಹೆಣ್ಣು ಮಕ್ಳಿಗೆ ಇಲ್ದಿ ಸಲ್ದಿದ್ ಹೇಳ್ಕೊಟ್ಟು ಶಾಸಕರ ವಿರುದ್ಧವಾಗಿ ಸಚಿವರ ವಿರುದ್ಧವಾಗಿ ಮಾತಾಡೋದ. ನಮ್ಮ ಪಕ್ಷದವ್ರಿಗೂ ಮಾತಾಡೋದ್ ಬರ್ತತೆ. ನಾವೆಲ್ರಿಗೂ ಸೂಚನೆ ಕೊಟ್ಟಿದ್ವಿ. ನನ್ನ ಅಧಿಕಾರ ಅವಧಿಯಲ್ಲಿ ಎಲ್ಲಿ ಒಂದು ಗಲಾಟೆ ಆಗ್ಬಾರ್ದು, ಜನಕ್ಕೆ ಒಳ್ಳೇದಾಗ್ಬೇಕ, ಅದನ್ನ ಪಾಲನೆ ಮಾಡ್ತಾವ್ರ ನಮ್ಮ ಪಕ್ಷದವ್ರು. ಒಂದ್ ಕೇಸ್ ಇಲ್ಲ ಸರ್.